ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ಕರುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಾ ಇದೆ. ಸಿಲಿಂಡರ್ಗಾಗಿ ಕ್ಯೂ ಗಟ್ಟಲೆ ಜನ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಲ್ತಿದ್ದಾರೆ. ಹೋಟೆಲ್ಗಳು ಬಂದ್ ಆಗಿದ್ದು ಆಟೋ ಚಾಲಕರು ಪರದಾಡ್ತಿದ್ದಾರೆ. ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದ್ರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಡೈಲಿ ಒಂದು 10-20 ಐಟಮ್ ಕೊಡ್ತಿದ್ದೇವೆ, ಈಗ ಒಂದು 2 ಐಟಮ್ ಅಷ್ಟೇ. ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ, ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇರಾನ್ ವರ್ಸಸ್ ಇಸ್ರೇಲ್ ಅಮೆರಿಕ ಯುದ್ಧದಿಂದಾಗಿ ಭಾರತದ ಮೇಲೆ ಅದರ ನೇರ ಪರಿಣಾಮ ಬಿದ್ದಿದೆ. ದೇಶದುದ್ದಕ್ಕೂ ಅಡುಗೆ ಅನಿಲದ ಅಭಾವ ಕಾಡುತ್ತಿದೆ. ರಾಜ್ಯದಲ್ಲೂ ಸಿಲಿಂಡರ್ಗಾಗಿ ಜನರು ಬೀದಿಗಿಳಿದಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರಿನ ಏಜೆನ್ಸಿ ಮುಂದೆ ಜನ ಜಮಾಯಿಸಿದ್ದರು. ಆನ್ಲೈನ್ನಲ್ಲಿ ಸರ್ವರ್ ಸಮಸ್ಯೆ ಇದ್ದ ಕಾರಣಕ್ಕೆ ಏಜೆನ್ಸಿಗೆ ಬಂದಿದ್ದರು. ಕಲಬುರಗಿ ಜಿಲ್ಲೆ ಸೇಡಂಪಟ್ಟಣದ ವೆಂಕಟೇಶ್ವರ ಬಡಾವಣೆಯಲ್ಲೂ ಗ್ಯಾಸ್ಗಾಗಿ ಗ್ರಾಹಕರು ಕ್ಯೂ ನಿಂತಿದ್ದರು. ಸುಡುವ ಬಿಸಿಲಿನಲ್ಲೂ ಖಾಲಿ ಸಿಲಿಂಡರ್ ಇಟ್ಕೊಂಡು ಕಾದು ನಿಂತಿದ್ದರು. ಕೆಜಿಎಫ್ನಲ್ಲಿ ಆಟೋ ಎಲ್ಪಿಜಿಗಾಗಿ ಉದ್ದುದ್ದ ಕ್ಯೂ ಇತ್ತು. ರಸ್ತೆ ಪಕ್ಕದಲ್ಲಿ ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ಇತ್ತು. ಚಾಮರಾಜನಗರದಲ್ಲಿರುವ ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಏನಾಗಿದೆ ಅಂದರೆ ಬೆಳಗ್ಗೆ ಎದ್ದರೆ ಇದನ್ನೇ ನಮ್ಗೆ ಜೀವನ ಮಾಡೋದು, ನಾವು ಬೇರೆ ಇನ್ಯಾವುದೂ ಜೀವನ ಮಾಡ್ತಾ ಇಲ್ಲ. ಇದು ಬೇಕು ನಮಗೆ. ಈಗ ಅವ್ರು ಯಾವಾಗ ಪರಿಹರಿಸ್ತಾರೋ ಗೊತ್ತಿಲ್ಲ ನಮಗೆ. ಈಗ ನಮ್ಗೆ ಗ್ಯಾಸಿಂದ ಇಲ್ಲೋದ್ರಿಂದ ಎಷ್ಟು ತೊಂದರೆಗಳಾಯ್ತದೆ ಅಂದರೆ ತುಂಬ ತೊಂದರೆಗಳಾಯ್ತದೆ. ಯಾಕೆಂದರೆ ಬೆಳಗಿನ ಸಾಯಂಕಾಲ ಇದರಲ್ಲೇ ಜೀವನ ಮಾಡ್ತೀವಿ ನಾವು. ಬೆಳಗ್ಗೆ ಇದ್ದರೆ ಮನೆ ಸಂಸಾರ ಅಂತ ಹೇಳಿದ್ರು ಮಕ್ಕಳು ಅವೆಲ್ಲ ಕರ್ಕೊಂಡು ಹೋಗ್ಬೇಕು, ನೋಡ್ಬೇಕು ನಾವು. ಈಗ ಇದನ್ನು ನಂಬ್ಕೊಂಡು ನಾವು ಹೆಂಗೆ ಜೀವನ ಮಾಡೋಣ? ಈಗ ಇದೇ ಇಲ್ಲ ಅಂದರೆ ಮತ್ತೆ ಜೀವನ ಮಾಡೋದು ಹೆಂಗೆ? ಒಂದು ವೇಳೆ ಆಟ ನಿಂತೋಗ್ಬಿಟ್ರೆ ನಾವು ಏನು ಮಾಡೋಣ? ಅದೇ ನಾವು ಹೆಂಡತಿ ಮಕ್ಕಳು ಕರ್ಕೊಂಡು ನ್ಯಾಣ ಹಾಕಬೇಕಾಗ್ತದೆ ಅಷ್ಟೇ. ಇನ್ನು ಹೋಟೆಲ್ ಉದ್ಯಮದ ಮೇಲೂ ಗ್ಯಾಸ್ ಅಭಾವದ ನೇರ ಹೊಡೆತ ಬಿದ್ದಿದೆ. ಚಿಕ್ಕೋಡಿಯ ಹೋಟೆಲ್ ಮಾಲೀಕರೊಬ್ಬರು ಮೆನು ಕಡಿತ ಮಾಡಿದ್ದಾರೆ. ಗ್ಯಾಸ್ ಸಿಗದೆ ಹೋದ್ರೆ ಹೋಟೆಲನ್ನೇ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನಮ್ದು ಒಂದು ಬೇಡಿಕೆ ಅಂತಂದರೆ ಗ್ಯಾಸ್ ಎಷ್ಟು ಈಸಿ ನಮಗೆ ಅವೈಲೇಬಲ್ ಆಗುತ್ತೋ ಹೋಟೆಲ್ ರನ್ ಮಾಡೋಕ್ಕೂ ನಮ್ಗೆ ಅಷ್ಟು ಅನುಕೂಲ ಆಗುತ್ತೆ. ಇಲ್ಲ ಅಂತಂದರೆ ನಾವು ಬೇರೆ ಡಿಸಿಷನ್ ಏನು ಮಾಡೋಕ್ಕಾಗಲ್ಲ. ಇನ್ನು ನಾಳೆ ಅಥವಾ ನಾಡಿದ್ದು ಗ್ಯಾಸ್ ಸಿಗಲಿಲ್ಲ ಅಂತಂದರೆ ನಾವು ಸ್ಟ್ರೇಟ್ ಅವೇ ಹೋಟೆಲ್ ಬಂದ್ ಮಾಡಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಮಾತ್ರ ಏನೂ ಪರ್ಯಾಯನೇ ಇಲ್ಲ. ಗದಗ್ನ ಬಸ್ ನಿಲ್ದಾಣದಲ್ಲಿ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಪಲಾವ್, ಬರೀ ಪ್ಲೇನ್ ದೋಸೆ ಮಾತ್ರ ಸಿಗ್ತಿದೆ. ದೋಸೆಗೆ ಸಾಂಬಾರಿಲ್ಲ, ಚಟ್ನಿ ಇಲ್ಲ, ಊಟ ಇಲ್ಲ, ಬಜ್ಜಿ ಪೂರಿಯೂ ಇಲ್ಲವಾಗಿದೆ. 2 ಐಟಮ್ ಕೊಡ್ತೇವೆ, ಅದು ಕೂಡ ಗ್ಯಾಸಿಗೆ ಖತಮ್ ಆಗೋ ತನಕ ಒಂದು 5-5 ಕೆಜಿ ನಿನ್ನೆ ಬಾಗಲಕೋಟೆ ಹೋಗಿ ತಗೊಂಡು ಬಂದೇವೆ. 500 ರೂಪಾಯಿ ಅದು ರೇಟ್ ಆ್ಯಕ್ಚುಲಿ. 700 ರೂಪಾಯಿ ಕೊಟ್ಟು 200 ರೂಪಾಯಿ ಒಂದು ಸಿಲಿಂಡರ್ಗೆ ಜಾಸ್ತಿ ಕೊಟ್ಟು ತಗೊಂಡು ಬಂದೇವೆ. ಧಾರವಾಡದಲ್ಲಿ ಗ್ಯಾಸ್ ಸಿಗದೆ ಪಿಜಿಗಳಲ್ಲಿ ಮೆನು ಬದಲಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯಲ್ಲಿರುವವರು, ಕಾಲೇಜುಗಳಿಗೆ ಹೋಗುವವರಿಗೂ ತೊಂದರೆ ಎದುರಾಗಿದೆ. ಪಿಜಿಗಳಿಗೆ ಗ್ಯಾಸ್ ಕೊಡಿ ಎಂಬ ಬೇಡಿಕೆ ಹೆಚ್ಚಾಗಿದೆ. ಸರ್, ನಾವು ಮೆಸ್ ನಡ್ಸೋಕೆ 2 ಇಯರ್ಸ್ ಆಯಿತು. ಬಟ್ ನಮ್ಗೆ ಇಲ್ಲಿವರೆಗೂ ಕೂಡ ಯಾವುದೂ ಥರದ ಪ್ರಾಬ್ಲಮ್ ಬಂದಿಲ್ಲ. ಬಟ್ ಈ ಟೈಮ್ ಈಗ ಯುದ್ಧ ಆಗಿರೋ ಸಂಬಂಧ ಸಿಲಿಂಡರ್ದು ಪ್ರಾಬ್ಲಮ್, ಅದು ಕಮರ್ಷಿಯಲ್ದು ಎಲ್ಲಿ ಸಿಗ್ತಾನೇ ಇಲ್ಲ. ಸೊ ಇವಾಗೇನಾಗಿದೆ ಅಂದರೆ ಸಿಲಿಂಡರ್ನೇ ಸಿಗ್ತಾ ಇಲ್ಲ. ಸೊ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದರೆ ನಾವು ಇವಾಗೇನು ಮಾಡಿದ್ದೀವಿ, ಪೂರಿ ಆಗಲಿ, ಇಡ್ಲಿ ಆಗಲಿ, ವಡೆ ಐಟಮ್ ಏನು ಐಟಮ್ಸ್ ಇರ್ಬೋದು, ಮತ್ತು ದೋಸೆ ಇರ್ಬೋದು. ಸೊ ಯಾಕಂದ್ರೆ ಸಿಲಿಂಡರ್ ಜಾಸ್ತಿ ಯೂಸೇಜ್ ಹೋಗುತ್ತಲ್ವ, ಸೊ ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಸೊ ಮಕ್ಕಳಿಗೆ ಇವಾಗ ಇನ್ನೊಂದೇನಾಗಿದೆ, ರೈಸ್ ಐಟಮು ಮತ್ತು ಸಾಂಬಾರು, ಪಲ್ಯ ಅಷ್ಟೇ ಕೊಡಬೇಕು. ಗ್ಯಾಸ್ ಒಲೆ ಜಾಗಕ್ಕೆ ಬಂತು ಸೌದೆ ಒಲೆ. ಹೋಟೆಲ್ಗಳ ಮೇಲ್ಛಾವಣಿಗಳೇ ಕಿಚನ್. ಉಡುಪಿಯಲ್ಲಿ ಹೋಟೆಲ್ನ ಮೇಲ್ಛಾವಣಿಯೇ ಇದೀಗ ಕಿಚನ್ ಆಗಿದೆ. ಸ್ಟಾರ್ ಹೋಟೆಲ್ಗಳ ಮೇಲ್ಛಾವಣಿಗಳ ಮೇಲೆ ಸೌದೆ ಒಲೆ ಹೂಡಿಕೊಂಡು ಅಡುಗೆ ಮಾಡಲಾಗ್ತಿದೆ. ಸ್ಟಾರ್ ಹೋಟೆಲ್ ಶೆಫ್ಗಳೇ ಈಗ ಸೌದೆ ಒಲೆ ಅಡುಗೆ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಸೌದೆ ಒಲೆ ಬಳಕೆಯೇ ಇದೀಗ ಅನಿವಾರ್ಯವಾಗಿದೆ. ನಾವೀಗ ಕಲಬುರಗಿಯ ಒಂದು ಹೋಟೆಲ್ನಲ್ಲಿದ್ದೀವಿ. ಈ ಹೋಟೆಲ್ನಲ್ಲಿ ಅಂತಂದರೆ ಈಗ ವಡೆ ಆಗಲಿ, ಬೇರೆ ಬೇರೆ ಏನು ಟಿಫಿನ್ ಮಾಡುವಂಥ ಪದಾರ್ಥಗಳು ಎಲ್ಲವೂ ಕೂಡ ಈಗ ಸೌದೆ ಒಲೆ ಮೇಲೆ ಮಾಡ್ತಾ ಇರುವಂಥದ್ದು. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗಳಿಗೂ ಗ್ಯಾಸ್ ಇಲ್ಲದ ಕಾರಣಕ್ಕೆ ವರಾಂಡದಲ್ಲಿ ಸೌದೆ ಒಲೆ ಹಾಕ್ಕೊಂಡು ಅಡುಗೆ ಮಾಡುತ್ತಿದ್ದಾರೆ. ಆದರೆ ಗ್ಯಾಸ್ನಲ್ಲಿ ಅಡುಗೆ ಮಾಡುತ್ತಿದ್ದ ಭಟ್ಟರು ಇದೀಗ ಸೌದೆ ಒಲೆಗೆ ಒಗ್ಗಿಕೊಳ್ಳೋದೇ ಕಷ್ಟವಾಗ್ತಿದೆ. ರಾಯಚೂರಿನಲ್ಲಿ ಲಾಕ್ಡೌನ್ ದಿನಗಳ ಸ್ಥಿತಿ ಎದುರಾಗಿದೆ ಅಂತಾರೆ ಮಾಲೀಕರು. ಹೋಟೆಲ್ ಸಿಬ್ಬಂದಿಗೂ ಸಂಬಳ ಕೊಡಲಾಗದ ಸ್ಥಿತಿ. ಸೌದೆ ಒಲೆ ಬಳಸಿಕೊಂಡು ಅಡುಗೆ ಮಾಡುತ್ತಿದ್ದರೂ ಜನರಿಗೆ ಬೇಕಾದ ತಿಂಡಿ ಊಟ ಕೊಡಲಾಗ್ತಿಲ್ಲ. ಚಿತ್ರದುರ್ಗದಲ್ಲಿ ಕಟ್ಟಿಗೆ ಒಲೆಗಳನ್ನು ಬಳಸಿಕೊಂಡು ಅಡುಗೆ ಮಾಡಲಾಗ್ತಿದೆ.
ಕಟ್ಟಿಗೆ ಒಲೆ ಇಡಲು ಹೋಟೆಲ್ನೊಳಗೆ ಜಾಗವಿಲ್ಲದ ಕಾರಣಕ್ಕೆ ಅಕ್ಕಪಕ್ಕದ ಗಲ್ಲಿಗಳಲ್ಲಿ ಬೀದಿಗಳಲ್ಲಿ ಅಡುಗೆ ಮಾಡಲಾಗ್ತಿದೆ. ಹಾಸನದ ಹಾಸ್ಟೆಲ್ಗಳಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡಲಾಗ್ತಿದೆ. ಗ್ಯಾಸ್ ಹೊಂದಿಸಲು ಹಾಸ್ಟೆಲ್ ವಾರ್ಡನ್ ಪರದಾಡುವಂತಾಗಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಗ್ಯಾಸ್ ಸಮಸ್ಯೆ ಎದುರಾಗಿದ್ದು ಕಟ್ಟಿಗೆ ಸಂಗ್ರಹಿಸಿಕೊಳ್ಳಲಾಗ್ತಿದೆ. ಏಪ್ರಿಲ್ನಲ್ಲಿ ನಡೆಯಲಿರುವ ವಾರ್ಷಿಕ ಜಾತ್ರೋತ್ಸವದ ಹಿನ್ನೆಲೆಯಲ್ಲಿ ಈಗಾಗಲೇ ಸೌದೆ ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಈಗ ಯುದ್ಧದಿಂದಾಗಿ ನಮಗೆ ಗ್ಯಾಸ್ ಸಿಲಿಂಡರ್ ಬೆಲೆ ಗ್ಯಾಸ್ ಸಿಲಿಂಡರ್ ಸಿಕ್ಕುವುದಿಲ್ಲ, ಅಡಿಗೆ ಗ್ಯಾಸ್. ಆದರೂ ಸಿಕ್ಕಿದ್ದಕ್ಕೆ ಬೆಲೆ ಜಾಸ್ತಿ ಆಗಿದೆ. ಮೊನ್ನೆ ನಾವು ಕೊಂಕಣ್ ಗ್ಯಾಸ್ನವರಿಂದ 10 ಸಿಲಿಂಡರ್ ತರಿಸಿದ್ದೇವೆ. ನಮಗೆ ದಿವಸದಿಂದ 5-6 ಸಿಲಿಂಡರ್ಗಳು ಬೇಕಾಗ್ತದೆ. ಇವತ್ತು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾವು ಒಲೆಯ ವ್ಯವಸ್ಥೆ, ಕಟ್ಟಿಗೆ ಒಲೆಯ ವ್ಯವಸ್ಥೆಯನ್ನು ಮಾಡಿ 2 ಲೋಡ್ ಸೌದೆಯನ್ನು ನನ್ನ ಮನೆಯಿಂದ ಒಡೆದ ಸೌದೆಯನ್ನು ತಂದಿದ್ದೇನೆ. ಈ ಮಧ್ಯೆ ದಾವಣಗೆರೆಯಲ್ಲಿ ಬೀದಿ ಬದಿ ಹೋಟೆಲ್ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗೂಡಂಗಡಿಗಳಲ್ಲಿ ಬಳಕೆ ಮಾಡುತ್ತಿದ್ದ ಗೃಹ ಬಳಕೆ ಸಿಲಿಂಡರ್ ವಶಕ್ಕೆ ಪಡೆದಿದ್ದಾರೆ. ಯಾದಗಿರಿಯಲ್ಲಿ ಕೆಲ ಹೋಟೆಲ್ಗಳ ಮೇಲೆ ದಾಳಿ ಮಾಡಿರುವ ಎಸಿ ತಹಶೀಲ್ದಾರ್ ಟೀಮ್ ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಗೋಡೌನ್ಗಳ ಮೇಲೂ ದಾಳಿಯಾಗಿದ್ದು ತಪಾಸಣೆ ಮಾಡಲಾಗಿದೆ. ಸರ್ಕಾರ ಇಷ್ಟೆಲ್ಲ ಭರವಸೆ ಕೊಟ್ಟರೂ ಕೂಡ ಸಿಲಿಂಡರ್ಗಾಗಿ ಆತಂಕ ಎದುರಾಗೋದು, ಕ್ಯೂ ನಿಲ್ಲೋದಿಲ್ಲ. ಹಾಗಾಗಿ ಇನ್ನೊಂದಿಷ್ಟು ದಿನ ಈ ಗ್ಯಾಸ್ ಗಲಾಟೆಗಳು ನಿಶ್ಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಜಧಾನಿ ಬೆಂಗಳೂರಲ್ಲಿ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿದ್ದು 5 ದಿನದಲ್ಲಿ ಬರೋಬ್ಬರಿ 60ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿವೆ. ಮತ್ತೊಂದು ಕಡೆ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಮುಗಿಬೀಳ್ತಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಿಲಿಂಡರ್ ಸಂಕಷ್ಟ. ಹೋಟೆಲ್ಗಳು ಬಂದ್, ಮೇನ್ ಡಿಶ್ಗಳಿಗೆ ಕೋಕ್. ಸಿಲಿಂಡರ್ ಅಭಾವ ರಾಜಧಾನಿ ಬೆಂಗಳೂರಿನ ಜನತೆಯನ್ನ ಅಕ್ಷರಶಃ ಕಂಗಾಲಾಗಿಸಿದೆ. ದಿನದಿಂದ ದಿನಕ್ಕೆ ಒಂದೊಂದೇ ಹೋಟೆಲ್ಗಳಿಗೆ ಬೀಗ ಬೀಳ್ತಿದೆ. ನಗರದ ಪ್ರಸಿದ್ಧ ಐಡಿಸಿ ಕಿಚನ್ ಬಂದ್ ಮಾಡಲಾಗಿದೆ. ಗಾಂಧಿನಗರದ ಔಟ್ಲೆಟ್ ಕ್ಲೋಸ್ ಆಗಿದ್ದು ಬೋರ್ಡ್ ಅಳವಡಿಸಲಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ಸದ್ಯ ಕ್ಲೋಸ್ ಮಾಡಿದ್ದೇವೆ ಅಂತ ಬೋರ್ಡ್ ಹಾಕಿದ್ದಾರೆ. ಎಂಪೈರ್ ಹೋಟೆಲ್ನಲ್ಲಿ ಗ್ಯಾಸ್ ಸಮಸ್ಯೆ ಹಿನ್ನೆಲೆ ಮೇನ್ ಡಿಶ್ಗಳನ್ನೇ ಕಟ್ ಮಾಡಲಾಗಿದೆ. ಶವರ್ಮಾ, ಗ್ರಿಲ್ ಹಾಗೂ ಕಬಾಬ್ ಸೇರಿದಂತೆ ಕೆಲ ಫುಡ್ ಐಟಂಗಳನ್ನ ತಾತ್ಕಾಲಿಕವಾಗಿ ಕೈಬಿಟ್ಟಿದೆ. ಸದ್ಯ ಕೋರಮಂಗಲದಲ್ಲಿ ಬಯೋಗ್ಯಾಸ್ ಮೂಲಕ ಅಡುಗೆ ತಯಾರಿಸಿ ಬೇರೆ ಬೇರೆ ಬ್ರಾಂಚ್ಗಳಿಗೆ ಸಪ್ಲೈ ಮಾಡಲಾಗ್ತಿದೆ. ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂದರೆ ನಮ್ಮ ಕೋರಮಂಗಲ ಹೋಟ್ಲದಲ್ಲಿ ಬಯೋಗ್ಯಾಸ್ ಇದು ಪರಿಸ್ಥಿತಿ ಇದೆ. ಯಾಕೆಂದರೆ ಪಕ್ಕದಲ್ಲಿ ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ಲಾಂಟ್ ಇದೆಯಲ್ಲ, ಅಲ್ಲಿಂದ ಒಂದು ಡೈರೆಕ್ಟ್ ಲೈನ್ ಇಟ್ಬಿಟ್ಟು ನಮಗೆ ಅವ್ರಿಗೆ ಅಲ್ಲಿಂದ ವಿ ಆರ್ ಏಬಲ್ ಟು ಕವರ್ ಮೋಸ್ಟ್ ಆಫ್ ಅವರ್ ಕುಕಿಂಗ್. ಅದು ಬಲ್ಕ್ ಕುಕಿಂಗಲ್ಲಿ ಮಾಡ್ಬೋದು. ಅದು ಸ್ಟಾರ್ಟ್ ಮಾಡಿಬಿಟ್ಟು ಆಲ್ಮೋಸ್ಟ್ 4 ವರ್ಷ ಆಯಿತು. ಕನ್ಸಿಸ್ಟೆಂಟ್ ಅದೇ ಅದು ನಡ್ತಾ ಇದ್ದಾರೆ. ಮೆನು ರಿಡಕ್ಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 100 ಐಟಮ್ಸ್ ಇದ್ದರೆ ವಿವ್ ಕಮ್ ಡೌನ್ ಟು ಅಬೌಟ್ 15 ಐಟಮ್ಸ್. ಗ್ಯಾಸ್ ಕೊರತೆಯಿಂದಾಗಿ 2 ದಿನದಿಂದ ಬಂದ್ ಆಗಿದ್ದ ಚಾಮರಾಜಪೇಟೆಯ ಪ್ರಕಾಶ್ ಕ್ಯಾಫೆ ಓಪನ್ ಆಗಿದೆ. ಆದರೆ ಮೆನುವಿನಲ್ಲಿ ಕೆಲ ಆಹಾರಗಳನ್ನ ಕಟ್ ಮಾಡಲಾಗಿದೆ. ದೋಸೆ ಮತ್ತು ಇಡ್ಲಿಗೆ ಈ ಹೋಟೆಲ್ ಭಾರಿ ಫೇಮಸ್ ಆಗಿತ್ತು. ಆದ್ರೀಗ ಪೊಂಗಲ್, ಬಿಸಿಬೇಳೆ ಬಾತ್ ಮಾತ್ರ ಲಭ್ಯವಾಗ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸಮೃದ್ಧಿ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದೆ. ಸೌದೆ ಒಲೆಯಲ್ಲದೆ ಅಡುಗೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಆದರೆ ಸೌದೆ ದರವನ್ನು ಹೆಚ್ಚಳ ಮಾಡಲಾಗಿದ್ದು ದುಪ್ಪಟ್ಟು ಹಣ ಕೊಟ್ಟರೂ ಸರಿಯಾದ ಸಮಯಕ್ಕೆ ಕಟ್ಟಿಗೆ ಸಿಕ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಚೈನೀಸ್ ಐಟಮ್ ಎಲ್ಲ ಮಾಡಕ್ಕೆ ನಮ್ಗೆ ಕಷ್ಟನೇ ಸೌದೆ ಒಲೆಯಲ್ಲಿ. ಅದರಿಂದ ಗ್ಯಾಸ್ ನಮ್ಗೆ ಬೇಕೇ ಬೇಕು. ಸೌದೆಯನ್ನು ಸ್ವಲ್ಪ ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ. ಸೌದೆ ನಾವೀಗ 4,000 5,000 ತಗೋಬರೋದು ಈಗ 5,000 10,000 12,000 ಅಂತಾರೆ ಇವಾಗ. 60ಕ್ಕೂ ಹೆಚ್ಚು ಅಧಿಕ ಇಂದಿರಾ ಕ್ಯಾಂಟೀನ್ ಬಂದ್. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಿಗೂ ಗ್ಯಾಸ್ ಗಂಡಾಂತರ ಶುರುವಾಗಿದೆ. ಸುಮಾರು 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. ಸಿಲಿಂಡರ್ ಸಿಗದ ಹಿನ್ನೆಲೆ ಗುತ್ತಿಗೆ ಕಂಪನಿಗಳು ಕ್ಲೋಸ್ ಮಾಡಿವೆ. ಸಮಸ್ಯೆ ಬಗ್ಗೆ ಈಗಾಗಲೇ ಜಿಬಿಎಗೆ ಪತ್ರ ಬರೆದರೂ ಯಾವುದೇ ಪ್ರಯೋಜನವಾಗಿಲ್ವಂತೆ. ಹೀಗೆ ಸಮಸ್ಯೆ ಮುಂದುವರೆದರೆ ನಾಳೆ ಮತ್ತಷ್ಟು ಕ್ಯಾಂಟೀನ್ಗಳು ಬಂದ್ ಆಗುವುದು ಖಚಿತವಾಗಿದೆ. ಜನ ಬರ್ತಾವ್ರೆ, ಎಲ್ಲ ಸ್ಟೂಡೆಂಟ್ಗಳು ಬರ್ತಾವ್ರೆ. ಸ್ಟೂಡೆಂಟ್ಗಂತೂ ಭಾರಿ ಪ್ರಾಬ್ಲಮ್ ಆಗಿದೆ.
ಇಲ್ಲಿ ಗ್ಯಾಸ್ ಇಲ್ಲ ಅಂತ ಬೆಳಿಗ್ಗೆ ನಾಷ್ಟ ಮಾತ್ರ ಕೊಡ್ತಾವ್ರೆ, ಮಧ್ಯಾಹ್ನ ಊಟ ನೈಟ್ ಊಟ ಎರಡೂ ಇಲ್ಲ, ಕ್ಯಾನ್ಸಲ್ ಆಗಿದೆ. ಹಂಗಾಗಿ ಎಲ್ಲರೂ ಬರ್ತಾರೆ ಸರ್, ಒಂದು ದಿನಕ್ಕೆ ಇಲ್ಲಾಂದ್ರೆ 300-400 ಜನ ಬರೋರು. ಸಾಲು ಸಾಲು ಇಂದಿರಾ ಕ್ಯಾಂಟೀನ್ಗಳು ಬಂದಾಗ್ತಿದ್ದಂತೆ ಜಿಬಿಎ ಅಲರ್ಟ್ ಆಗಿದೆ. ಜಿಬಿಎ ಮಧ್ಯಸ್ಥಿಕೆಯಲ್ಲಿ ನಡೆದ ಸಭೆಯಲ್ಲಿ ಕ್ಯಾಂಟೀನ್ಗಳಿಗೆ ಗ್ಯಾಸ್ ಪೂರೈಸಲು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಒಪ್ಪಿಕೊಂಡಿದೆ. ಇದರ ಬೆನ್ನಲ್ಲೇ 2 ದಿನದಲ್ಲಿ ಬಂದಾಗಿರುವ ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಲಿವೆ. ಸರ್ಕಾರಕ್ಕೆ ಕೇಳಿದ ಪ್ರಕಾರ IOC ಅವರು ಸಿಲಿಂಡರ್ಸ್ ಕೊಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಬೇಗನೆ ಚಾಲು ಆಗ್ತದೆ. ಇಂಡಿಯನ್ ಆಯಿಲ್ ಹೌದು, ಈಗ ಇವತ್ತು ಕೆಲವು ಕಡೆ ಎಲ್ಲ ಚಾಲು ಆಗ್ತದೆ. ಬಂದಾಗಿದೆ. ಎಷ್ಟು ವಾಪಸ್ ಸಿಲಿಂಡರ್? ಕನಿಷ್ಠ 80 ಸಿಲಿಂಡರ್ ಪ್ರತಿದಿನ ಖರ್ಚಾಗ್ತದೆ. ಸ್ವಲ್ಪ ಆಪ್ಟಿಮೈಸ್ ಮಾಡ್ತೀವಿ, ಅದು ನೋಡಿದರೆ ಖಂಡಿತ ಅವಕಾಶ ನಮಗೆ ಸಮಸ್ಯೆ ಬರೋದಿಲ್ಲ. ಯಾವಾಗ ಗ್ಯಾಸ್ ಟ್ರಬಲ್ ಶುರುವಾಯಿತೋ ಏಕಾಏಕಿ ಸಿಲಿಂಡರ್ ಡಿಮ್ಯಾಂಡ್ 3 ಪಟ್ಟು ಹೆಚ್ಚಾಗಿದೆ. ಗ್ಯಾಸ್ ಎಲ್ಲಿ ಖಾಲಿಯಾಗುತ್ತೋ ಅನ್ನೋ ಭಯದಲ್ಲಿ ಜನರು ಮುಗಿಬಿದ್ದು ಆರ್ಡರ್ ಮಾಡ್ತಿದ್ದಾರೆ. ಶಿವಾಜಿನಗರದಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಜನ ಮುಗಿ ಬೀಳ್ತಿದ್ದಾರೆ. ಇದರಿಂದ ಏಜೆನ್ಸಿಗಳು ಹೈರಾಣಾಗಿವೆ. ಮತ್ತೊಂದು ಕಡೆ ರಾಮ್ ಗ್ಯಾಸ್ ಏಜೆನ್ಸಿ ಮುಂದೆಯೇ 100 ಮಂದಿ ಕ್ಯೂ ನಿಂತಿದ್ದಾರೆ. ಕಳೆದ 3 ದಿನದಿಂದ ಬಂದಾಗಿದ್ದ ಶೇಷಾದ್ರಿಪುರಂ ಬಳಿಯ ಗ್ಯಾಸ್ ಬಂಕ್ ಓಪನ್ ಆಗಿದೆ. ಸ್ಟಾಕ್ ಬಂದಿರೋ ಹಿನ್ನೆಲೆಯಲ್ಲಿ ಬಂಕ್ ಸ್ಟಾರ್ಟ್ ಆಗಿದ್ದು ಗ್ಯಾಸ್ ಫಿಲ್ ಮಾಡಿಸೋದಕ್ಕೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. 65 ರೂಪಾಯಿಗಿದ್ದ ಆಟೋ ಗ್ಯಾಸ್ ಈಗ 80 ರೂಪಾಯಿಗೆ ಏರಿಕೆಯಾಗಿದ್ದು ಚಾಲಕರಿಗೆ ಟೆನ್ಷನ್ ತಂದಿಟ್ಟಿದೆ. ಗ್ಯಾಸ್ ಸಮಸ್ಯೆಯನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಕಾಳಸಂತೆಯಲ್ಲಿ ಸಿಲಿಂಡರ್ಗಳ ಮಾರಾಟ ಮಾಡ್ತಿರೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಗ್ಯಾಸ್ ಏಜೆನ್ಸೀಸ್ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಗೋಡೌನ್ಗಳ ಮೇಲೆ ರೇಡ್ ಮಾಡಲು ಸಜ್ಜಾಗಿದ್ದಾರೆ. ಈ ಮಧ್ಯೆ ಆಹಾರ ಸಚಿವ KH ಮುನಿಯಪ್ಪ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾಸ್ ಸಮಸ್ಯೆಯಾಗದಂತೆ ಕ್ರಮ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ 2 ಶಿಪ್ಪು ಬಂದಿರುವುದು ನಾನು ಸದನದಲ್ಲಿ ಹೇಳಿದ್ದೇನೆ, ಬರ್ತಾ ಇದೆ. ಅದಾದ ಮೇಲೆ ಮತ್ತೆ ಇನ್ನೂ 10-12 ಶಿಪ್ಪು ಕ್ಯೂನಲ್ಲಿವೆ. ಒಂದು ವೇಳೆ ಅವು ಬಂದರೆ 1 ವಾರ 10 ದಿನದಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ಚಿಂತನೆ ಮಾಡಿದ್ದೀವಿ. ಸೊ ಎಸೆನ್ಷಿಯಲ್ ಆಗಿ ತೀರಾ ಅವಶ್ಯಕತೆ ಇರುವಂಥ ಜಾಗಗಳಲ್ಲಿ ಈ ಕಮರ್ಷಿಯಲ್ ಅನ್ನು ಕೊಡ್ತೇವೆ. ಅದಕ್ಕೆ ಯಾರು ಕೂಡ ಆತಂಕ ಪಡಬೇಕಾಗಿಲ್ಲ. ಗ್ಯಾಸ್ ಬಿಕ್ಕಟ್ಟಿನ ನಡುವೆ ಅದಮ್ಯ ಚೇತನಾ ಸಂಸ್ಥೆ 1.65 ಲಕ್ಷ ಮಕ್ಕಳಿಗೆ ಪ್ರತಿದಿನ ಬಿಸಿಯೂಟ ಸಿದ್ಧಪಡಿಸುತ್ತಿದೆ. ಒಂದೇ ಒಂದು ಗ್ಯಾಸ್ ಬಳಸದೆ ಲಕ್ಷಾಂತರ ಮಕ್ಕಳಿಗೆ ಮಿಡ್ ಡೇ ಮೀಲ್ಸ್ ಕೊಡುತ್ತಿದೆ. ಸ್ಟೀಮ್ ಕುಕಿಂಗ್ ಮೂಲಕ 2009ರಿಂದ ಮಕ್ಕಳಿಗೆ ಅಡುಗೆ ತಯಾರಿ ಮಾಡ್ತಿದೆ. 2009ಕ್ಕೆ ನಾವು ನಿರ್ಣಯ ಮಾಡಿದ್ವಿ. ನಾವು ಒಂದು ಹಂತಕ್ಕೆ ಬಂದಿದ್ದೀವಿ. ಈ ಎಲ್ಲ ಕಾಂಬಿನೇಷನ್ ಇಂದ ಬ್ರಿಕೆಟ್ಸ್, ಪೆಲೆಟ್ಸ್, ಬಯೋಗ್ಯಾಸ್ ಮತ್ತು ತೆಂಗಿನ ಚಿಪ್ಪು, ಈ 4 ಸಂಗತಿಗಳಿಂದ ನಾವು ಸಂಪೂರ್ಣವಾಗಿ LPG ನಿಲ್ಲಿಸಬೇಕು ಅಂತ 2009ರಿಂದ ಇಲ್ಲಿಯವರೆಗೆ 1 ಸಿಲಿಂಡರು ನಮ್ಮ ಕಾಂಪೌಂಡಲ್ಲಿ ಬರದೇ ಇರುವಾಗ ನಾವು ನೋಡ್ಕೊಂಡಿದ್ದೀವಿ. ಒಟ್ಟಾರೆ ಸಿಲಿಂಡರ್ ಸಮಸ್ಯೆಗೆ ಸಿಲಿಕಾನ್ ಸಿಟಿ ಮಂದಿ ಹೈರಾಣಾಗಿದ್ದು ಸಹಜ ಸ್ಥಿತಿಯತ್ತ ಮರಳೋದು ಯಾವಾಗ ಅನ್ನೋ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಿದೆ. ಪ್ರಗತಿ ಶೆಟ್ಟಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಅಡುಗೆ ಮಾಡೋದಕ್ಕೆ ಸಿಲಿಂಡರ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಿದ್ದಾರೆ. ಇದೇ ಪರಿಸ್ಥಿತಿಯನ್ನ ಬಂಡವಾಳ ಮಾಡಿಕೊಂಡ ಖದೀಮರು ಗ್ಯಾಸ್ ಮೇಲೆ ಕಣ್ಣಾಕಿದ್ದಾರೆ. ಹಗಲು ರಾತ್ರಿ ಎಂದೇ ಸಿಲಿಂಡರ್ ಕಳ್ಳತನಕ್ಕೆ ಇಳಿದಿದ್ದಾರೆ. ಗ್ಯಾಸ್ ಟ್ರಬಲ್ ಶುರುವಾಯಿತು, ಕಳ್ಳರ ಟೆನ್ಷನ್. ಹಾಡಹಗಲೇ ಕಳ್ಳತನ, ಕಳ್ಳಾಸುರರ ಕೃತ್ಯ ಸೆರೆ. ಇಸ್ರೇಲ್ ಇರಾನ್ ನಡುವಿನ ಕದನ ಭಾರತದಲ್ಲಿ ಸಿಲಿಂಡರ್ ಸಂಚಲನವನ್ನೇ ಸೃಷ್ಟಿಸಿದೆ. ರಾಜ್ಯದ ಜಿಲ್ಲೆ ಜಿಲ್ಲೆಯಲ್ಲೂ ಗ್ಯಾಸ್ ಟ್ರಬಲ್ಗೆ ನಾಂದಿ ಹಾಡಿದೆ. ಗ್ಯಾಸ್ ಖಾಲಿಯಾದ್ರೆ ಹೇಗಪ್ಪ ಜೀವನ ನಡೆಸೋದು ಅಂತ ಜನ ಕಂಗಾಲಾಗಿದ್ದಾರೆ. ಏಜೆನ್ಸಿಗಳ ಮುಂದೆ ನಿಂತು ಕ್ಯೂ ನಿಂತು ಪರದಾಡುತ್ತಿದ್ದಾರೆ. ಇಂಥ ಪರಿಸ್ಥಿತಿಯನ್ನೇ ಕೆಲ ಖದೀಮರು ಬಂಡವಾಳ ಮಾಡಿಕೊಂಡಿದ್ದಾರೆ. ಚಿನ್ನ, ಬೆಳ್ಳಿ, ಹಣ ಕಳ್ಳತನ ಮಾಡುತ್ತಿದ್ದವರು ಈಗ ಸಿಲಿಂಡರ್ ಮೇಲೆ ಕಳ್ಳಗಣ್ಣು ಹಾಕಿದ್ದಾರೆ. ಹಗಲು ರಾತ್ರಿ ಅನ್ನದೇ ಎಗರಿಸಿ ಎಸ್ಕೇಪ್ ಆಗ್ತಿದ್ದಾರೆ. ಈ ದೃಶ್ಯ ಒಂದ್ಸಾರಿ ನೋಡಿ. ಸಿಲಿಂಡರ್ ಮೇಲೆ ಕಣ್ಣಿಟ್ಟಿದ್ದ ಖದೀಮ ಏಕಾಏಕಿ ಮನೆಯೊಳಗೆ ಎಂಟ್ರಿ ಕೊಡ್ತಾನೆ. ಮನೆಯಲ್ಲಿದ್ದವರು ಏನಾಯ್ತು ಅಂತ ನೋಡೋವಷ್ಟರಲ್ಲೇ ಎತ್ತಾಕೊಂಡು ಎಸ್ಕೇಪ್ ಆಗಿದ್ದಾನೆ. ಮನೆಯಿಂದ ಹೊರಗೆ ಬಂದಿದ್ದೇ ತಡ, ಎದ್ನೋ ಬಿದ್ನೋ ಅಂತ ನಡು ರೋಡಲ್ಲೇ ಓಡಿ ಹೋಗಿದ್ದಾನೆ. MG ರಸ್ತೆ ಬಳಿ ನಡೆದಿರೋ ಈ ಕೃತ್ಯ CCTVಯಲ್ಲಿ ಸೆರೆಯಾಗಿದೆ.
ನಾಗರಬಾವಿಯಲ್ಲೂ ಇಂಥದ್ದೇ ಖದೀಮ ರಾತ್ರೋರಾತ್ರಿ ಕೈಚಳಕ ತೋರಿದ್ದಾನೆ. ಮೊದಲು ಕಳ್ಳಬೆಕ್ಕಿನಂತೆ ಬೈಕ್ನಲ್ಲಿ ಬರ್ತಾನೆ, ಬಳಿಕ ಸ್ಟೈಲ್ ಆಗಿ ಬ್ಯಾಗ್ ಹಾಕೊಂಡು ಮನೆಗೆ ಎಂಟ್ರಿ ಕೊಡ್ತಾನೆ. ಸಿಲಿಂಡರ್ ಕಾಣಿಸ್ತಿದ್ದಂತೆ ದೊಡ್ಡ ಕವರ್ನಲ್ಲಿ ಹಾಕೊಂಡು ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗ್ತಾನೆ. ಕಗ್ಗತ್ತಲ ಕಳ್ಳನ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮನೆಗಳಲ್ಲಿ ಮಾತ್ರವಲ್ಲ, ಏಜೆನ್ಸಿಯಲ್ಲೂ ಸಿಲಿಂಡರ್ ಕಳ್ಳಾಸುರರ ಕಾಟ ಮಿತಿಮೀರಿದೆ. ರಾಜಾಜಿನಗರದ ರಾಮ್ ಏಜೆನ್ಸಿ ಸಿಬ್ಬಂದಿ ಇವತ್ತು HP ಸಿಲಿಂಡರ್ ವಿತರಣೆ ಮಾಡುತ್ತಿದ್ರು. ರಾಮಚಂದ್ರಪುರ ಬಳಿ ಆಟೋ ನಿಲ್ಲಿಸಿ ಗ್ರಾಹಕರ ಮನೆಗೆ ತಲುಪಿಸುತ್ತಿದ್ರು. ಇದೇ ಗ್ಯಾಪಲ್ಲಿ ಖದೀಮರು 3 ಸಿಲಿಂಡರ್ ಕದ್ದೊಯ್ದಿದ್ದಾರೆ. ಸಿಲಿಂಡರ್ ತಾವಾಗಿ ಮನೆಗೆ ಸಪ್ಲೈ ಮಾಡಕ್ಕೆ ಹೋಗಿದ್ದಾನೆ. ಅಲ್ಲಿ ಸಪ್ಲೈ ಮಾಡಕ್ಕೆ ಹೋಗ್ತವ ಇವ್ರೇನು ಮಾಡೋರೆ 3 ಸಿಲಿಂಡರ್ ಎತ್ಕೊಬಿಟ್ಟಾರೆ ಯಾರ ಕೆಳಗಿಂದ. ಆಮೇಲೆ ಕೆಳಗೆ ಬಂದು CCTV ಅದೆಲ್ಲ ಚೆಕ್ ಮಾಡೋ, CCTV ಯಾವ ಇದಿಲ್ಲ ಎಲ್ಲ ನೋಡಾಮೇಲೆ ಬೇರೆಯವ್ರ ಅಕ್ಕಪಕ್ಕದಲ್ಲಿ ಇದ್ದಾರೆ ಕೇಳಿದ್ಕೆ ಹಿಂಗಂತ ಅಂದ್ಬಿಟ್ಟು ನಾವು ನಿಮ್ಮವ್ರೇನು ಅಂತ ತಿಳ್ಕೊಂಡು ಅಂತ ಸುಮ್ಮನೆ ಆಗ್ಬಿಟ್ಟ. ಅವಾಗ ಹುಡುಗ ಬಂದು ಹತ್ಕೊಂಡು ಬಂದು ಈ ಥರ ಹಿಂಗಾಗೋಯ್ತು ಅಂತ ಅಂದ್ಬಿಟ್ಟು ಇದು ಮಾಡಿ ತಗೊಂಡೋಗೋದು ಅಲ್ಲಿರೋರು ನೋಡಿದ್ರಾ? ಬೇರೆ ಯಾರೋ ನೋಡಿದ್ದಾರೆ, ಅವ್ರು ಕೇಳಿದ್ವಿ ಇಲ್ಲಿ ಯಾರು ಸಿಲಿಂಡರ್ ತಗೊಂಡ ಅಂತ, ನಿಮ್ಮವ್ರು ಯಾರು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಅಂತ ಅಂದ್ಬಿಟ್ಟು ಅವ್ರು ಹಂಗಂತ ಹೇಳಿದ್ದಾರೆ. ಒಟ್ಟಾರೆ ಗ್ಯಾಸ್ ಸಿಗ್ತಿಲ್ಲ ಅನ್ನೋ ಟೆನ್ಷನ್ ಮಧ್ಯೆ ಕಳ್ಳರ ಕಾಟ ಸಿಟಿ ಮಂದಿಯನ್ನ ಕಂಗೆಡಿಸಿದೆ. ಸೀಸನ್ಗೆ ತಕ್ಕಂತೆ ಕಳ್ಳತನ ಮಾಡು ಇಂಥ ಖದೀಮರ ಹೆಡೆಮುರಿ ಕಟ್ಟಬೇಕಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು. ಇಸ್ರೇಲ್ ಇರಾನ್ ನಡುವಿನ ರಣಯುದ್ಧ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಅಮೆರಿಕ ವಿರುದ್ಧ ಸಿಡಿದೆದ್ದ ಇರಾನ್ ಭಯಾನಕ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ವಿದೇಶಿ ಗುಪ್ತಚರ ಸಂಸ್ಥೆಯ ಕಟ್ಟಡವನ್ನು ಸುಟ್ಟು ಭಸ್ಮ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ನಡೆಸುತ್ತಿರುವ ದಾಳಿ 14ನೇ ದಿನಕ್ಕೆ ಕಾಲಿಟ್ಟಿದೆ. ಇರಾನ್ ಬತ್ತಳಿಕೆಯ ಎಲ್ಲಾ ಅಸ್ತ್ರಗಳು ಸರ್ವನಾಶ ಮಾಡಿದ್ದೀವಿ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ. ಇರಾನ್ ನಮ್ಮ ಮುಂದೆ ಶರಣಾಗತಿಯ ಅಂಚಿನಲ್ಲಿದೆ ಅಂತಾನೂ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಶರಣಾಗತಿ ಆಗುವ ಪ್ರಶ್ನೆಯೇ ಇಲ್ಲ. ಇರಾನ್ನಲ್ಲಿ ಅಮೆರಿಕ ಸೃಷ್ಟಿಸಿದ ರಕ್ತಪಾತಕ್ಕೆ ಒಂದೊಂದು ಬಲಿಗೂ ಸೇಡು ತೀರಿಸಿಕೊಳ್ತೀವಿ, ಹರ್ಮುಜ್ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ ಮುಜ್ತಬಾ ಖಮೇನಿ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಆದ್ರಿವತ್ತು ಖಮೇನಿ ಹೇಳಿದಂತೆ ಅಮೆರಿಕ ಸೇನಾಪಡೆ ಮೇಲೆ ವಿಧ್ವಂಸಕ ದಾಳಿಯನ್ನ ಇರಾನ್ ಮಾಡಿದೆ. ಅಮೆರಿಕದ ನೌಕಾದಳದ ಪ್ರಬಲ ಶಕ್ತಿ, ಸಮುದ್ರದಲ್ಲಿ ತೇಲಾಡುವ ನಗರ ಅಂತಾನೆ ಕರೆಸಿಕೊಳ್ಳೋ ಏಕೈಕ ಯುದ್ಧ ನೌಕೆ ಅಂದ್ರೆ ಅದು ಅಬ್ರಹಂ ಲಿಂಕನ್. ಇಂಥ ಅತ್ಯಾಧುನಿಕ ಅಬ್ರಹಂ ಲಿಂಕನ್ ಯುದ್ಧ ನೌಕೆಯನ್ನೇ ಇರಾನ್ ನಾಶ ಮಾಡಿದೆ. ಅಮೆರಿಕದ ಐತಿಹಾಸಿಕ ಅಬ್ರಹಂ ಲಿಂಕನ್ ವಿಧ್ವಂಸಕ ನೌಕೆಯನ್ನೇ ಇರಾನ್ ಬೂದಿ ಮಾಡಿದೆ. ಕೆಂಪು ಸಮುದ್ರದಲ್ಲಿದ್ದ ಅಬ್ರಹಂ ಲಿಂಕನ್ ಸರ್ವನಾಶ ಆಗ್ತಿರೋ ವಿಡಿಯೋಗಳನ್ನ ಇರಾನಿಗರು ವೈರಲ್ ಮಾಡಿದ್ದಾರೆ. ಇನ್ನು ಇರಾನ್ ಈ ರೀತಿ ಪ್ರತಿಕ್ರಿಯಿಸುತ್ತದೆ ಎಂದು ಟ್ರಂಪ್ ಕೂಡ ನಿರೀಕ್ಷಿಸಿರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅಮೆರಿಕದ ಯುದ್ಧ ವಿಮಾನಗಳಿಗೆ ಆಗಸದಲ್ಲೇ ತೈಲ ತುಂಬಿಸುವ KC-135 ಇಂಧನ ವಿಮಾನ ಇರಾನ್ ದಾಳಿಗೆ ಬೂದಿಯಾಗಿದೆ. ಅಮೆರಿಕ ಮೇಲಷ್ಟೇ ಅಲ್ಲ, ಇಸ್ರೇಲ್ ದೇಶದ ವಾಣಿಜ್ಯ ಕಟ್ಟಡದ ಕೇಂದ್ರದ ಮೇಲೆ ಇರಾನ್ ಡ್ರೋನ್ ಬಾಂಬ್ ದಾಳಿ ಮಾಡಿದೆ. ಯಾವ ಮಟ್ಟಿಗೆ ಅಂದ್ರೆ ಇಡೀ ಕಟ್ಟಡಕ್ಕೆ ಕನಿಷ್ಠ 20ರಿಂದ 25 ಡ್ರೋನ್ ಬಾಂಬ್ಗಳು ಅಪ್ಪಳಿಸಿದ್ದು ಇಡೀ ಕಟ್ಟಡವೇ ಕುಸಿದು ಬೀಳುವ ಹಂತದಲ್ಲಿದೆ. ಕಟ್ಟಡದಲ್ಲಿದ್ದವರ ಪೈಕಿ ಹಲವು ಇಸ್ರೇಲ್ ಸರ್ಕಾರಿ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಮೊಸಾದ್ ನಗರದಲ್ಲಿರುವ ಇಸ್ರೇಲ್ ವಿದೇಶಿ ಗುಪ್ತಚರ ಸಂಸ್ಥೆಯ ಕಟ್ಟಡವನ್ನೇ ಇರಾನ್ ಸುಟ್ಟು ಭಸ್ಮ ಮಾಡಿದೆ. ಇಡೀ ಕಟ್ಟಡವೇ ಧಗಧಗಿಸಿ ಹೊತ್ತಿ ಉರಿದು ಸರ್ವನಾಶವಾಗಿದೆ. ಇಸ್ರೇಲ್ ಮೇಲೆ ಇರಾನ್ ಹಾಕಿರುವ ಬಾಂಬ್ಗಳು ಸ್ಫೋಟವಾಗುವ ಲೈವ್ ವಿಡಿಯೋ ಇದೆ. ಬಾಂಬ್ ದಾಳಿಗೆ ನಲುಗಿ ಹೋಗ್ತಿರೋ ದೃಶ್ಯಗಳು, ಹೊತ್ತಿ ಉರಿಯುತ್ತಿರುವ ಏರ್ಲೈನ್ಸ್ ಬಸ್ಗಳು, ಕಾರುಗಳ ವಿಡಿಯೋಗಳು ಕೊಲ್ಲಿ ಕಾಳಗ ಯಾವ ಮಟ್ಟಿಗಿದೆ ಅಂತ ಸಾರಿ ಸಾರಿ ಹೇಳುತ್ತಿವೆ. ಇದಿಷ್ಟು ಇರಾನ್ ದಾಳಿಯ ದೃಶ್ಯಗಳಾದ್ರೆ, ಇಸ್ರೇಲ್ ನಡೆಸಿದ ದಾಳಿಗೆ ಅಹ್ವಾಜ್ನಲ್ಲಿರುವ ಹಲವಾರು ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಮತ್ತು ಬಸಿಜ್ ನೆಲೆಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಇನ್ನೊಂದು ಕಡೆ ಟೆಹರಾನ್ನಲ್ಲಿ ಅಲ್ ಖುದ್ಸ್ ದಿನದ ಅಂಗವಾಗಿ ಇರಾನಿಯನ್ನರು ರ್ಯಾಲಿ ನಡೆಸುತ್ತಿದ್ದ ಸ್ಥಳದ ಬಳಿಯೇ ಇಸ್ರೇಲ್ ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ.
ಇಷ್ಟೆಲ್ಲದರ ಮಧ್ಯೆ ಇರಾನ್ ಹೊಸ ನಾಯಕ ಮುಜ್ತಬಾ ಖಮೇನಿ ವಾಸವಿದ್ದ ಕಟ್ಟಡವನ್ನು ಅಮೆರಿಕ ಉಡಾಯಿಸಿದೆ. ಈ ದುರಂತದಲ್ಲಿ ಮುಜ್ತಬಾ ಖಮೇನಿಯ 2 ಕಾಲುಗಳು ಕಟ್ಟಾಗಿವೆ ಅಂತ ಅಮೆರಿಕ ಹೇಳ್ಕೊಂಡಿದೆ. ಆದರೆ ಇರಾನ್ ಇದನ್ನ ಒಪ್ಕೊಂಡಿಲ್ಲ. ಒಟ್ನಲ್ಲಿ 14ನೇ ದಿನವೂ ಕೊಲ್ಲಿಕಾಳಗ ಕಂಟಿನ್ಯೂ ಆಗಿದ್ದು, ಸಾವಿನ ಸಂಖ್ಯೆ 2000 ಗಡಿ ದಾಟಿದ್ದು ಯಾವಾಗ ನಿಲ್ಲುತ್ತೆ ಅನ್ನೋದಕ್ಕೆ ಉತ್ತರನೇ ಸಿಕ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆ ಊರಿನ ಕೆರೆ ತುಂಬಿ ತುಳುಕ್ತಾ ಇದೆ. ಆದ್ರೂ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. 8 ದಿನಕ್ಕೊಮ್ಮೆ ಬರುವ ನೀರಿಗೆ ಕಾದು ಕುಳಿತುಕೊಳ್ಳುವಂತಾಗಿದೆ. ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿನ ದೊಡ್ಡ ಸಮಸ್ಯೆ ಆಗಿದೆ. ಒಂದು ಸಲ 2 ಸಲ ಅವ್ರು ಹೇಳಿ ಬೇಜಾರ ಬಿಟ್ಟೆ. ಕಲಘಟಕಿ ಪಟ್ಟಣ ಪಂಚಾಯಿತಿಯಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ. ನೀರಿದ್ರೂ ಕೂಡ ಸರಿಯಾಗಿ ಸರಬರಾಜು ಮಾಡ್ತಾ ಇಲ್ಲ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ಬೇಸಿಗೆ ಕಾಲ ಶುರುವಾಗಿದೆ. ರಣ ಬಿಸಿಲಿಗೆ ಭೂಮಿ ಕಾವೇರ್ತಿದೆ. ಧಗಧಗಿಸೋ ಬೇಗೆಗೆ ಕೆರೆಗಳೆಲ್ಲ ಬತ್ತುವ ಭೀತಿ ಇದೆ. ಕೆಲವೆಡೆ ಅಂತರ್ಜಲ ಮಟ್ಟ ಕಡಿಮೆ ಆಗುತ್ತೆ ಅನ್ನುವಂಥ ಆತಂಕವೂ ಎದುರಾಗಿದೆ. ಆದ್ರೆ ಈ ಊರಲ್ಲಿ ಕೆರೆ ತುಂಬಿ ತುಳುಕ್ತಾ ಇದ್ರೂ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ನೀರಿಗಾಗಿ ಬಕಪಕ್ಷಿಗಳಂತೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಚಿ ಕೆರೆ ಭರ್ತಿ, ಕುಡಿಯೋ ನೀರಿಗಿಲ್ಲ ಖಾತ್ರಿ. 8 ದಿನಕ್ಕೊಮ್ಮೆ ನೀರು ಕೇಳೋರಿಲ್ಲ ಜನರ ಗೋಳು. ಇದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸೋ ಧಾರವಾಡ ಜಿಲ್ಲೆಯ ಕಲಘಟಕಿ ಕ್ಷೇತ್ರದ ದುಸ್ಥಿತಿ. ಮಲೆನಾಡು ಪ್ರದೇಶವಾಗಿದ್ರೂ ಹನಿ ಹನಿ ನೀರಿಗೂ ಪರದಾಡ್ತಿದ್ದಾರೆ. ಬೇಂಚಿ ಕೆರೆಯೇ ಕಲಘಟಕಿಯ ಜಲಮೂಲವಾಗಿದೆ. ಇಲ್ಲಿಂದಲೇ ಇಡೀ ಪಟ್ಟಣಕ್ಕೆ ನೀರು ಪೂರೈಕೆ ಆಗುತ್ತದೆ. ಆದ್ರೆ ಕೆರೆ ಭರ್ತಿಯಾಗಿದ್ರೂ ನೀರಿನ ಸಮಸ್ಯೆ ಮಾತ್ರ ತಪ್ಪಿಲ್ಲ. ಸರಿಯಾದ ನಿರ್ವಹಣೆ ಇಲ್ಲದೆ ನೀರಿನ ಹಾಹಾಕಾರ ಸೃಷ್ಟಿಯಾಗಿದೆ. ಪಟ್ಟಣದ ಬಹುತೇಕ ಕಡೆ 6 ಅಥವಾ 8 ದಿನಕ್ಕೊಮ್ಮೆ ನೀರು ಪೂರೈಕೆ ಮಾಡ್ತಿದ್ದಾರೆ. ಯಾವಾಗ ನೀರು ಬರುತ್ತೆ ಅಂತ ಜನರು ಕೆಲಸ ಕಾರ್ಯ ಬಿಟ್ಟು ಕಾಯೋ ದುಸ್ಥಿತಿ ಬಂದಿದೆ. ನಮ್ಗೆ ಸರ ನೀರು 8 ದಿನಕ್ಕೊಮ್ಮೆ 7 ದಿನಕ್ಕೊಮ್ಮೆ ಬಿಡ್ತಾರೆ ಸರ. ಮತ್ತು ನಮಗೆ ನೀರು ಸರಿಯಾಗಿ ಬಿಡಂಗಿಲ್ಲ ರೀ ಅವರು. ಬಿಟ್ಟರು ಸಂಜೆ ಮಠ ತುಂಬಬೇಕ್ರಿ ಸರ ನಾವು. ಮತ್ತು ನೀರಿಂದ ಭಾಳ ತ್ರಾಸ ಐತಿ. ನಮ್ಗೆ ನೀರಿಂದ ಒಂದು ವ್ಯವಸ್ಥೆ ಮಾಡಿಕೊಡ್ರಿ. ಮೋಟ್ರ್ ಹಚ್ಚಿದ್ರು ಕೂಡ ನೀರು ಸರಿಯಾಗಿ ಬರಂಗಿಲ್ಲ ರೀ ಅವು. ಕಲಘಟಕಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 17 ವಾರ್ಡ್ಗಳಿವೆ. ಸುಮಾರು 20,000 ಜನ ಇದ್ದಾರೆ. ಸುಮಾರು 100 ಎಕರೆ ವ್ಯಾಪ್ತಿಯಲ್ಲಿರೋ ಕೆರೆ ಕಾಡಿನಲ್ಲಿ ಇರೋದ್ರಿಂದ ಸದಾ ತುಂಬಿರುತ್ತೆ. ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒದ್ದಾಡುವಂತಾಗಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ನೀರಿನ ಸಮಸ್ಯೆ ಭಾಳ ಬಿಟ್ಟೈತ್ರಿ ಇಲ್ಲಿ. ಒಂದು ಸಲ 2 ಸಲ ಅವ್ರು ಹೇಳಿ ಬೇಜಾರ ಬಿಟ್ಟೈತೆ ನಮಗೂ. ಪಟ್ಟಣ ಪಂಚಾಯತ್ರಿಗೂ ಹೇಳಿದ್ವಿ, ಎಲ್ಲರಿಗೂ ಹೇಳಿದ್ವಿ. ಹ್ಞೂ ಅಂತಾರಿ ಮತ್ತು ಅದಕ್ಕೆ ಇರಿ. ಸಚಿವರು ನಮ್ಮವರಿದ್ರು ಅವ್ರು ಹೇಳ್ಬೇಕಲ್ರಿ, ಅಲ್ಲಿ ಹೇಳಿದ್ರೆ ಆಕೈತಿ ಕೆಲಸ, ಇಲ್ಲಾಂದ್ರೆ ಇಲ್ಲ. 6 ದಿನ ಆದರೂ ಆತ್ರಿ, 8 ದಿನ ಆದರೂ ಆತ್ರಿ. ಟೈಮೇ ಇಲ್ರಿ. ಅದು ಬೆಳಗ್ಗೆ ಆದ್ರೆ ಬೆಳಗ್ಗೆ, ಸಂಜೆ ಆದ್ರೆ ಸಂಜೆ. ನೀರಿನ ದಾರಿ ಕಾಯದ ನೋಡ್ರಿ. ಒಂದು ದಿನ ಬಿಟ್ಟರೆ ನಾವು ನೀರು ಬಿಟ್ಟರೆ ನೀರೇ ಇಲ್ರಿ. ಮತ್ತು ಎಲ್ಲಿ ಕೆರೆಗೆ ಹೋಗ್ಬೇಕನ್ನಗಲ್ರಿ. ಒಂದು ಬೋರ್ ಅದಾವನ್ನಿಲ್ರಿ ಮತ್ತಿಲ್ಲೇ. ಒಟ್ಟು ನೀರಿನ ದಾರಿ ಕಾಕೊಂಡು ಕುಂದ್ರೋದು ನೋಡ್ರಿ. 4 ದಿನಕ್ಕೊಮ್ಮೆ ಮೇಲ್ಪಟ್ಟು 5 ದಿನಕ್ಕಾದ್ರೂ ಬಿಡ್ತಾರೆ ರೀ, 6 ದಿನಕ್ಕಾದ್ರೂ ಬಿಡ್ತಾರೆ. ಹೋತಂದ್ರೆ 8 ದಿನ ಆದರೂ ಆತ್ರಿ. ನೀರಿನ ಒಂದು ದೊಡ್ಡ ಸಮಸ್ಯೆ ಆಗೈತಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಂತ ಹಂತವಾಗಿ ನೀರು ಪೂರೈಕೆಗೆ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈಗ ಅದೆಲ್ಲ ಅದನ್ನು ನಾವು 3 ದಿನಕ್ಕೊಮ್ಮೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ನೀರಿನ ಲಭ್ಯತೆ ಇದೆ ಸರ್. ಡೈಲಿ 3 ದಿನಕ್ಕೊಮ್ಮೆ ಕೊಡೋದಕ್ಕೆ ನಾವು ಇದನ್ನು ಮಾಡ್ತಿದ್ದೆ. ಬೇಸಿಗೆಯಲ್ಲಿ ಏನು ತೊಂದರೆ ಆಗಲಾರ್ದಂಗೆ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಯಾವುದೇ ವಾರ್ಡ್ಗೆ ಟ್ಯಾಂಕರ್ ಸಪ್ಲೈ ಆಗ್ತಾಯಿಲ್ಲ. ಜಾತ್ರೆ ಟೈಮ್ನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ವಾರ್ಡ್ಗಳಲ್ಲಿ ಮಾಡಿದ್ದು. ಒಟ್ನಲ್ಲಿ ಮಲೆನಾಡು ಭಾಗದ ಜನರು ಕೂಡ ಕುಡಿಯೋ ನೀರಿಗಾಗಿ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇನ್ನಾದರೂ ಸಚಿವ ಸಂತೋಷ್ ಲಾಡ್ ನೀರಿನ ಸಮಸ್ಯೆ ಬಗೆಹರಿಸಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.